ನಟ ದರ್ಶನ್ ಧ್ರುವ ಶಿವಣ್ಣ ಬಗ್ಗೆ ಮಾತನಾಡಿರೋ ಆ ನಟ ಯಾರು? ಹಾಗಾದ್ರೆ ಯಾರು ನಟ ದರ್ಶನ್ ಧ್ರುವ ಸರ್ಜಾ ಶಿವಣ್ಣ ಬಗ್ಗೆ ಮಾತನಾಡಿರುವಂತ ಆ ವಿಕೃತ ಮನಸ್ಸಿನ ನಟ? ಸ್ಟಾರ್ಗಳ ಬಗ್ಗೆ ಕೆಟ್ಟದಾಗಿ ಮಾತಾಡಿರೋ ಎಕ್ಸ್ಕ್ಲೂಸಿವ್ ಆಡಿಯೋವನ್ನ ನಿಮ್ಮ ಮುಂದೆ ಪ್ರಸಾರ ಮಾಡ್ತೀನಿ. ಗ್ಯಾರಂಟಿ ನ್ಯೂಸ್ ನಲ್ಲಿ ಆ ಎಕ್ಸ್ಕ್ಲೂಸಿವ್ ಆಡಿಯೋ ಇದೆ. ಸ್ಟಾರ್ಗಳ ಬಗ್ಗೆ ದುರಹಂಕಾರದ ಮಾತನಾಡಿದಾನೆ ಆ ಒಬ್ಬ ನಟ. ಅಷ್ಟಕ್ಕೂ ಆ ಆಡಿಯೋದಲ್ಲಿ ಏನಿದೆ ನೀವೇ ಕೇಳಿ. ನಟ ದರ್ಶನ್ ಧ್ರುವ ಸರ್ಜಾ ಶಿವಣ್ಣ ಬಗ್ಗೆ ಮಾತನಾಡಿರುವಂತ ಆ ನಟ ಯಾರು? ಇಡೀ ಕರ್ನಾಟಕ ಮಾಡ್ತಾ ಇರುವಂತ ಪ್ರಶ್ನೆ ಈಗ, ಯಾರು ಆ ಕಿಡಿಗೇಡಿ ನಟ? ಅದು ಕೂಡ ದರ್ಶನ್ ಧ್ರುವ ಸರ್ಜಾ ಶಿವಣ್ಣ ಬಗ್ಗೆ ಮಾತನಾಡೋಕೆ ಆತನಿಗೆ ಎಷ್ಟು ಧೈರ್ಯ? ಸ್ಟಾರ್ಗಳ ಬಗ್ಗೆ ಕೆಟ್ಟದಾಗಿ ಮಾತಾಡಿರೋ ಎಕ್ಸ್ಕ್ಲೂಸಿವ್ ಆಡಿಯೋ ಇದೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಆ ಎಕ್ಸ್ಕ್ಲೂಸಿವ್ ಆಡಿಯೋ ಇದೆ. ನಿಮ್ಮ ಮುಂದೆ ಪ್ರಸಾರ ಮಾಡ್ತೀವಿ. ಆ ಆಡಿಯೋವನ್ನ ನೀವೇ ಕೇಳಿಸಿಕೊಳ್ಳಿ. ಆತ ಹೆಂಗೆಂಗ ಮಾತನಾಡಿದಾನೆ, ಎಷ್ಟು ದುರಹಂಕಾರದಿಂದ ಮಾತನಾಡಿದಾನೆ. ಕನ್ನಡಿಗರು ಬೆಳೆಸಿದಂತ ನಟರುಗಳ ಬಗ್ಗೆ, ಸ್ಟಾರ್ ನಟರುಗಳ ಬಗ್ಗೆ, ಕನ್ನಡಿಗರು ಪ್ರೀತಿಸುವಂತ ಸ್ಟಾರ್ ನಟರುಗಳ ಬಗ್ಗೆ ಎಷ್ಟು ಕೀಳಾಗಿ, ಎಷ್ಟು ಅಸಹ್ಯವಾಗಿ, ಎಷ್ಟು ದುರಹಂಕಾರದಿಂದ ಮಾತನಾಡಿದಾನೆ ಅಂತ ಹೇಳಿ. ಅಷ್ಟಕ್ಕೂ ಆ ನಟ ಯಾರು? ಆ ಆಡಿಯೋದಲ್ಲಿ ಏನಿದೆ? ಯಾವ ರೀತಿಯಾಗಿ ಮಾತನಾಡಿದಾನೆ? ಎಲ್ಲದರ ಬಗ್ಗೆಯೂ ಕೂಡ ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನ ಮಾಡ್ತೀವಿ. ಆತ ಯಾರು ಅನ್ನೋದೇ ಈಗಿರುವಂತ ಪ್ರಶ್ನೆ. ಆತ ಯಾರು, ಏನ್ ಮಾತನಾಡ್ದ, ಎಲ್ಲದರ ಬಗ್ಗೆಯೂ ಕೂಡ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಆತ ಮಾತಾಡಿರುವಂತ ಮಾತುಗಳನ್ನ ನೀವೇ ಕೇಳಿಸ್ಕೊಳ್ಳಿ. ಶಿವರಾಜ್ ಕುಮಾರ್ ಇನ್ನೊಂದು 6 ವರ್ಷ ಸತತ ನಂಗೆ ಗೊತ್ತು. ಧ್ರುವ ಸರ್ ದರ್ಶನ್ ಸತೋದ ಯಾರು ಮೊಬೈಲ್ ರೆಕಾರ್ಡ್ ಮಾಡಿರಲಿಲ್ಲ. ದರ್ಶನ್ ಸರ್ ಒಂದು 6 ವರ್ಷ ಕ್ರೇಜ್ ಇರುತ್ತೆ ಸಿನಿಮಾ. ಅವ್ರ 3 ಜನ ಮಧ್ಯೆ ಕಾಂಪಿಟೇಷನ್ ಕೊಡಕ್ ನಿಂತಿರೋ ಗಂಡುಗಲ್ಲಿದೆ ನಾನು. ಶಿವರಾಜ್ ಕುಮಾರ್ ಇನ್ನೊಂದು 6 ವರ್ಷ ಸತತ ನಂಗೆ ಗೊತ್ತು. ಧ್ರುವ ಸರ್ ದರ್ಶನ್ ಸತೋದ ಯಾರು ಮೊಬೈಲ್ ರೆಕಾರ್ಡ್ ಮಾಡಿರಲಿಲ್ಲ. ದರ್ಶನ್ ಸರ್ ಒಂದು 6 ವರ್ಷ ಕ್ರೇಜ್ ಇರುತ್ತೆ ಸಿನಿಮಾ. ಅವ್ರ 3 ಜನ ಮಧ್ಯೆ ಕಾಂಪಿಟೇಷನ್ ಕೊಡಕ್ ನಿಂತಿರೋ ಗಂಡುಗಲ್ಲಿದೆ ನಾನು. ಶಿವರಾಜ್ ಕುಮಾರ್ ಇನ್ನೊಂದು 6 ವರ್ಷ ಸತತ ನಂಗೆ ಗೊತ್ತು. ಧ್ರುವ ಸರ್ ದರ್ಶನ್ ಸತೋದ ಯಾರು ಮೊಬೈಲ್ ರೆಕಾರ್ಡ್ ಮಾಡಿರಲಿಲ್ಲ. ದರ್ಶನ್ ಸರ್ ಒಂದು 6 ವರ್ಷ ಕ್ರೇಜ್ ಇರುತ್ತೆ ಸಿನಿಮಾ. ಅವ್ರ 3 ಜನ ಮಧ್ಯೆ ಕಾಂಪಿಟೇಷನ್ ಕೊಡಕ್ ನಿಂತಿರೋ ಗಂಡುಗಲ್ಲಿದೆ ನಾನು. ಶಿವರಾಜ್ ಕುಮಾರ್ ಇನ್ನೊಂದು 6 ವರ್ಷ ಸತತ ನಂಗೆ ಗೊತ್ತು. ಧ್ರುವ ಸರ್ ದರ್ಶನ್ ಸತೋದ ಯಾರು ಮೊಬೈಲ್ ರೆಕಾರ್ಡ್ ಮಾಡಿರಲಿಲ್ಲ.
ದರ್ಶನ್ ಸರ್ ಒಂದು 6 ವರ್ಷ ಕ್ರೇಜ್ ಇರುತ್ತೆ ಸಿನಿಮಾಗಳೆಲ್ಲ. ಅವ್ರ 3 ಜನ ಮಧ್ಯೆ ಕಾಂಪಿಟೇಷನ್ ಕೂಡ ಕುಂತಿರೋ ಗಂಡುಗಲ್ಲಿದೆ. ನಾನು ಶಿವರಾಜ್ ಕುಮಾರ್ ಒಂದು 6 ವರ್ಷ ಸತ್ತಂತ ನಂಗೆ ಗೊತ್ತು. ಧ್ರುವ ಸರ್ 8 ವರ್ಷ, ದರ್ಶನ್ ಸತ್ತೋದ ಯಾರು ಮೊಬೈಲ್ ರೆಕಾರ್ಡ್ ಮಾಡಿರಲಿಲ್ಲ. ದರ್ಶನ್ ಸರ್ ಒಂದು 6 ವರ್ಷ ಕ್ರೇಜ್ ಇರುತ್ತೆ ಸಿನಿಮಾಗಳೆಲ್ಲ. ಅವ್ರ 3 ಈ ಮಾತುಗಳನ್ನ ಕೇಳಿಸ್ಕೊಂಡ್ರಲ್ಲ, ರಕ್ತ ಕುದಿಯುತ್ತೆ. ಅದು ಯಾರ ಬಗ್ಗೆ ಮಾತನಾಡಿರೋದು? ಶಿವಣ್ಣ ಬಗ್ಗೆ ಮಾತನಾಡಿದಾನೆ, ದರ್ಶನ್ ಬಗ್ಗೆ ಮಾತನಾಡಿದಾನೆ, ಜೊತೆಗೆ ಧ್ರುವ ಸರ್ಜಾ ಅವ್ರ ಬಗ್ಗೆ ಮಾತನಾಡಿದಾನೆ. ಶಿವಣ್ಣ ಅಪ್ಪಪ್ಪ ಅಂದ್ರೆ ಎಷ್ಟು, ಇನ್ನೊಂದು 6 ವರ್ಷ ಬದುಕ್ತಾರೆ. ಈ ರೀತಿಯಾಗಿ ಆತನ ಬಾಯಲ್ಲಿ ಬಂದಿರುವಂತ ಮಾತು. ಅಪ್ಪಪ್ಪ ಅಂದ್ರೆ ಎಷ್ಟು, 7 ರಿಂದ 6 ವರ್ಷ. ಧ್ರುವ ಸರ್ಜಾ, ದರ್ಶನ್ ಕತೆ ಅಂತೂ ಆಲ್ರೆಡಿ ಮುಗಿದು ಹೋಗ್ಬಿಟ್ಟಿದೆ. ಈ ಮೂವರಿಗೂ ಕೂಡ ಕಾಂಪಿಟೇಷನ್ ಕೊಡುವಂತ ಗಂಡುಗಲಿ ನಾನು ಅಂತ ಹೇಳಿ ಆತ ಕೊಚ್ಕೊಂಡಿದ್ದಾನೆ. ಹಾಗಾದ್ರೆ ಅಷ್ಟಕ್ಕೂ ಆ ಆಡಿಯೋ ಯಾರದ್ದು ಗೊತ್ತಾ? ವೈರಲ್ ಆಗಿರೋ ಆ ಆಡಿಯೋ ಬಹಿರಂಗ ಮಾಡಿದ್ದು ಯಾರು? ರೇಪ್ ಕೇಸ್ ದಾಖಲಿಸಿರೋ ನಟಿಯಿಂದ ಆ ಆಡಿಯೋ ರಿವೀಲ್ ಆಗಿದೆ ಈಗ.